ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮದ ಹೊತ್ತಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯಾಗಿದೆ. ತೋಟದ ಮನೆಯೊಂದರಲ್ಲಿ ಬರೋಬ್ಬರಿ 10,000 ಕೆಜಿ ತೂಕದ ಸ್ಫೋಟಕ ಮಟೀರಿಯಲ್ ಪತ್ತೆಯಾಗಿವೆ. ಗಣರಾಜ್ಯೋತ್ಸವಕ್ಕೂ ಮುನ್ನ ಜನವರಿ 25ನೇ ತಾರೀಕು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಇದನ್ನ ಸೀಸ್ ಮಾಡಲಾಗಿದೆ. ಡಿಸ್ಟ್ರಿಕ್ಟ್ ಸ್ಪೆಷಲ್ ಟೀಮ್ ಮತ್ತು ಸ್ಥಳೀಯ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿದಾಗ 10,000 ಕೆಜಿ ತೂಗುವ ಒಟ್ಟು 187 ಚೀಲಗಳಲ್ಲಿರೋ ಅಮೋನಿಯಂ ನೈಟ್ರೇಟ್ ಅನ್ನ ಸೀಸ್ ಮಾಡಿದ್ದಾರೆ. ಹಾಗೆ 9 ಪೆಟ್ಟಿಗೆಗಳಲ್ಲಿ ಡಿಟೋನೇಟರ್ಸ್, ಹಲವು ಬಂಡಲ್ಗಳಷ್ಟು ಡಿಟೋನೇಟರ್ ವೈರ್ಸ್ ಮತ್ತು ಸ್ಫೋಟಕ ಕಾಂಪೋನೆಂಟ್ ಗಳನ್ನ ಸೀಸ್ ಮಾಡಿದ್ದಾರೆ. ಇದು ಯಾರಿಗೂ ಕಣ್ಣಿಗೆ ಬೀಳಬಾರದು ಅಂತ ಹಳ್ಳಿಯಿಂದ ದೂರವಿರೋ ಅಜ್ಞಾತ ಫಾರ್ಮ್ ಹೌಸ್ ನಲ್ಲಿ ಬಚ್ಚಿಟ್ಟಿದ್ರು. ಅದರ ಒಳಗಿರೋ 4 ಸಪರೇಟ್ ಕೋಣೆಗಳಲ್ಲಿ ಸ್ಟೋರ್ ಮಾಡಿ ಇಡಲಾಗಿತ್ತು. ಮೆಟೀರಿಯಲ್ ಬೆಲೆನೇ ಕೋಟಿಗಟ್ಟಲೆ ಆಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ. ಆರೋಪಿ ಸುಲೇಮಾನ್ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಸ್ಫೋಟಕಗಳನ್ನು ಆರೋಪಿ ಸುಲೇಮಾನ್ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರೋರಿಗೆ ಸಪ್ಲೈ ಮಾಡ್ತಿದ್ದ ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಈ ಸುಲೇಮಾನ್ಗೆ ದೊಡ್ಡ ಕ್ರಿಮಿನಲ್ ಹಿಸ್ಟರಿ ಕೂಡ ಇದೆ. ಹಿಂದೆ ಈತನ ವಿರುದ್ಧ 3 ಕೇಸ್ ದಾಖಲಾಗಿದ್ವು. ಆ ಪೈಕಿ ಒಂದರಲ್ಲಿ ಖುಲಾಸೆಗೊಂಡಿದ್ದ. ಇನ್ನೆರಡು ಕೇಸ್ಗಳ ವಿಚಾರಣೆ ನಡೀತಾ ಇದೆ. ಸದ್ಯಗ ಭಾರತೀಯ ನ್ಯಾಯ ಸಂಹಿತೆಯ ಎಕ್ಸ್ಪ್ಲೋಸಿವ್ ಆಕ್ಟ್ ಆಫ್ 1884 ಮತ್ತು ಸಬ್ಸ್ಟೆನ್ಸಸ್ ಆಕ್ಟ್ ಆಫ್ 1908 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಅಂದರೆ ಜೀವಕ್ಕೆ ಅಪಾಯ ಉಂಟು ಮಾಡುವ ಅಥವಾ ಸಾರ್ವಜನಿಕ ಆಸ್ತಿಗೆ ಗಂಭೀರ ಹಾನಿ ಉಂಟು ಮಾಡೋದಕ್ಕೆ ಕಾನೂನು ಬಾಹಿರವಾಗಿ ದುರುದ್ದೇಶಪೂರ್ವಕವಾಗಿ ಸ್ಫೋಟಕ ಸಂಗ್ರಹ ಮಾಡಿದ ಕೇಸ್ ಹಾಕಿದ್ದಾರೆ. ತನಿಖೆ ನಡೀತಾ ಇದೆ. ಅಕ್ರಮ ಗಣಿಗಾರಿಕೆ ಮಾತ್ರ ಅಥವಾ ಇದರ ಹಿಂದೆ ಉಗ್ರ ಲಿಂಕ್ ಇದೆಯಾ ಅಂತ ಹೇಳಿ ಕೆದಕ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಹಿಂದೆ ದಿಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಫರೀದಾಬಾದ್ ಮಾಡ್ಯೂಲ್ ಅನ್ನ ಭೇದಿಸಿದಂತ ಟೈಮ್ನಲ್ಲಿ 3,000 ಕೆಜಿ ಸ್ಫೋಟಕ ಸಾಮಗ್ರಿ ಸಿಕ್ಕಿತ್ತು ಫರೀದಾಬಾದ್ ನಲ್ಲಿ, ಹರಿಯಾಣದಲ್ಲಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಹೊಸ ಆಪರೇಷನ್ ಶುರು ಮಾಡಿದೆ. ಪಾಕ್ ಮೂಲದ ಜೈಷ್ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರೋ 3 ಉಗ್ರರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಜಂಜೀರ್ ಕಾಂದಿವಾರ ಅರಣ್ಯ ಪ್ರದೇಶದಲ್ಲಿ ಸೇನೆ ಮತ್ತು ಪೊಲೀಸರು ಕಾರ್ಯಾಚರಣೆ ಮಾಡುತ್ತಿರುವಾಗ ಉಗ್ರರು ಕಾಣಿಸಿದ್ರು. ಇದರ ಬೆನ್ನಲ್ಲೇ ಭಾನುವಾರ ರಾತ್ರಿ 10 ಗಂಟೆಯಿಂದ ಚಕಮಕಿ ನಡೀತಾ ಇದೆ. ಭಾರಿ ಹಿಮಪಾತದ ನಡುವೆ ಕೂಡ ಸೇನೆ ಉಗ್ರರ ಬೇಟೆಗಿಳಿದಿದೆ. ಈ ಮೂಲಕ ಕಳೆದೊಂದು ವಾರದಲ್ಲಿ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ನಿರಂತರ 3 ಬಾರಿ ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಕಾಳಗ ನಡೀತಾ ಇದೆ. ಮೊದಲಿಗೆ ಜನವರಿ 18ನೇ ತಾರೀಕು ಸೊನ್ನಾರ್ ಹಳ್ಳಿಯಲ್ಲಿ ದಾಳಿ ಪ್ರತಿದಾಳಿಯಾಗಿತ್ತು. ಆಮೇಲೆ ಜನವರಿ 22ಕ್ಕಾಗಿತ್ತು. ಈಗ ಪುನಃ ಗುಂಡಿನ ಚಕಮಕಿಯಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಗಣರಾಜ್ಯೋತ್ಸವ ಇರುವುದರಿಂದ ಎಲ್ಲಾ ಕಡೆ ಹೆಚ್ಚಿನ ಸೇನೆ ಇಡಲಾಗಿದೆ. ಹೈ ಅಲರ್ಟ್ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ನ ದುಸ್ಥಿತಿಯನ್ನ ಯುರೋಪಿನ ಥಿಂಕ್ ಟ್ಯಾಂಕ್ ಒಂದು ಬಿಚ್ಚಿಟ್ಟಿದೆ. ಸ್ಟಡಿ ಮಾಡಿ. ಭಾರತದ ದಾಳಿಯ ಅಬ್ಬರಕ್ಕೆ ಪಾಕ್ ಅಕ್ಷರಶಃ ಅತಂತ್ರ ಪರಿಸ್ಥಿತಿಗೆ ಹೋಗಿತ್ತು. ಏನೂ ಮಾಡಕ್ಕಾಗದ ಸಿಚುವೇಶನ್ಗೆ ಹೋಗಿತ್ತು. ಅವರೇ ಸೀಸ್ ಫೈರ್ ಕೇಳ್ಕೊಂಡು ಆಮೇಲೆ ಬಂದ್ರು ಅಂತ ಸ್ವಿಟ್ಜರ್ಲ್ಯಾಂಡ್ ಮೂಲದ ಸೆಂಟರ್ ಫಾರ್ ಮಿಲಿಟರಿ ಹಿಸ್ಟರಿ ಅಂಡ್ ಪರ್ಸ್ಪೆಕ್ಟಿವ್ ಸ್ಟಡೀಸ್ ಈ ಪ್ರತಿಷ್ಠಿತ ಸಂಸ್ಥೆ ಹೇಳಿದೆ. ಆ ಮೂಲಕ ಟ್ರಂಪ್ರ ಹುಚ್ಚಾಟ ಇದೆಯಲ್ಲ, ನಾನೇ ನಿಲ್ಸಿದ್ದು ಅಂತ, ಅದನ್ನ ಕೂಡ ಇದು ಪಂಚರ್ ಮಾಡಿದೆ. ಬರೀ ಪಾಕ್ ಅನ್ನ ಮಾತ್ರ ಅಲ್ಲ, 47 ಪುಟಗಳ ಡಿಟೇಲ್ಡ್ ಸ್ಟಡಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಭಾರತೀಯ ವಾಯುಪಡೆ ಪಾಕ್ ಆಕಾಶದಲ್ಲಿ ಏರ್ ಸುಪೀರಿಯಾರಿಟಿ ಸ್ಥಾಪಿಸಿದ ಮೇಲೆ ಪಾಕಿಸ್ತಾನಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಹೀಗಾಗಿ ಪಾಕ್ ಕದನ ವಿರಾಮಕ್ಕೆ ಒತ್ತಾಯ ಮಾಡ್ತು ಅಂತ ಮೆನ್ಷನ್ ಮಾಡಿದ್ದಾರೆ. 4 ದಿನಗಳ ಸಂಘರ್ಷದಲ್ಲಿ ಆರಂಭದಲ್ಲಿ ಪಾಕಿಸ್ತಾನ ಟ್ಯಾಕ್ಟಿಕಲ್ ಮುನ್ನಡೆಯನ್ನ ಸಾಧಿಸಿತ್ತು. ಕೆಲ ಜೆಟ್ ಗಳನ್ನ ಬೀಳಿಸ್ತು. ಭಾರತದನ್ನ ಅಧಿಕೃತವಾಗಿ ಒಪ್ಕೊಂಡಿಲ್ಲವಾದರೂ ಕೂಡ ಕನಿಷ್ಠ 1 ರಫೈಲ್ ಸೇರಿದ ಹಾಗೆ ಜೆಟ್ ಗಳು ಲಾಸ್ ಆದ್ವು. ಆದ್ರೆ ನಂತರದ ಯುದ್ಧದಲ್ಲಿ ಪಾಕ್ ಕಂಪ್ಲೀಟ್ಲಿ ಫೇಲ್ ಆಯ್ತು. ಭಾರತದ ನೆಲೆಗಳ ಮೇಲೆ ದಾಳಿ ಮಾಡೋಕೆ ಅವರಿಗೆ ಸಾಮರ್ಥ್ಯನೇ ಇರಲಿಲ್ಲ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಚ್ಚರಿಯ ರೀತಿಯಲ್ಲಿ ಯುದ್ಧದ ಗತಿಯನ್ನ ಬದಲಿಸಿ ಬಿಟ್ವು. ಇಂಡಿಯನ್ ಏರ್ ಫೋರ್ಸ್ ನ ವಿಮಾನಗಳು ಪಾಕ್ನ ಪ್ರಮುಖ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿದ್ವು. ಮೇ 10ರ ಬೆಳಗಿನ ಜಾವ ಯುದ್ಧದ ಪೂರ್ತಿ ಕಂಟ್ರೋಲ್ ಭಾರತದ ಕೈಗೆ ಬಂದ್ಬಿಡ್ತು. ಭಾರತದ ವಾಯುಪಡೆ ಎಲ್ಲಿಗೆ ಬೇಕಾದ್ರೂ ದಾಳಿ ಮಾಡುವಷ್ಟು ಸ್ಟ್ರಾಂಗ್ ಆಗಿತ್ತು. ಇದಕ್ಕಾಗಿ ಬ್ರಹ್ಮೋಸ್ ಮತ್ತು ಸ್ಕಾಲ್ಪ್ ನಂತಹ ಮಿಸೈಲ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿತ್ತು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೀನಾಯವಾಗಿತ್ತು. ಆ ಕಡೆ ರೆಡಾರ್ ಗಳೆಲ್ಲ ನಷ್ಟವಾಗಿದ್ವು ಅಥವಾ ಆಫ್ ಮಾಡ್ಕೊಂಡು ಕೂತಿದ್ರು ಹೆದರ್ಕೊಂಡು. ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಫೇಲ್ ಆಗಿತ್ತು. ಯುದ್ಧದ ಆರಂಭದಲ್ಲಿ ರಫೈಲ್ ಮತ್ತು ಚೀನಾ ನಿರ್ಮಿತ ಜೆ-10 ವಿಮಾನಗಳ ನಡುವೆ ಭಾರಿ ಕಾದಾಟ ಇತ್ತು. ಆದ್ರೆ ನಂತರ ಪಾಕ್ ವಿಮಾನಗಳು ತಮ್ಮ ಸಾಮರ್ಥ್ಯವನ್ನ ಕಳ್ಕೊಂಡ್ವು. ರಷ್ಯನ್ ಮೇಡ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೆದರಿ ಪಾಕಿಸ್ತಾನದ ಸರ್ವೆಲೆನ್ಸ್ ವಿಮಾನಗಳು ಹಾರೋದನ್ನ ಕೂಡ ಬಂದ್ ಮಾಡಿದ್ವು. ಮೇಲೆದ್ರೆ ಮಿಸೈಲ್ ಹೊಡೆಯುತ್ತೆ ಅನ್ನೋ ಹೆದರಿಕೆ ಅವರಿಗಿತ್ತು. ಪಾಕಿಸ್ತಾನ ಕನಿಷ್ಠ 9 ರಿಂದ 10 ವಿಮಾನಗಳನ್ನ ಕಳ್ಕೊಂಡಿತ್ತು. 2 ಸರ್ಫೇಸ್ ಟು ಏರ್ ಮಿಸೈಲ್ ಬ್ಯಾಟರಿಗಳು, 6 ರೆಡಾರ್ ಗಳನ್ನ ಪಾಕ್ ಕಳ್ಕೊಳ್ತು. ಆಪರೇಷನ್ ಸಿಂಧೂರ್ನ ಆರಂಭದಲ್ಲಿ ಮೇ 7ರ ರಾತ್ರಿ ಭಾರತ 2 ಸ್ಟ್ರೈಕ್ ಪ್ಯಾಕೇಜ್ ಗಳನ್ನ ಲಾಂಚ್ ಮಾಡಿತ್ತು. ರಫೈಲ್ ಮತ್ತು ಮಿರಾಜ್ 2000 ಫೈಟರ್ ಜೆಟ್ಗಳು ಬಾಹವಲ್ಪುರ್ನಲ್ಲಿರೋ ಜೈಷ್ ಹೆಡ್ ಕ್ವಾರ್ಟರ್ ಮತ್ತು ಮುರಿದ್ಕೆನಲ್ಲಿರೋ ಲಷ್ಕರ್ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಿದ್ವು. ಈ ಟೈಮ್ನಲ್ಲಿ
ಪಾಕಿಸ್ತಾನ ಭಾರತದೊಂದಿಗೆ ಎಂಗೇಜ್ ಆಗಿತ್ತು. ಆ ಟೈಮ್ನಲ್ಲಿ ಭಾರತದ ವಿಮಾನಗಳು ಒಂದಷ್ಟು ಟ್ಯಾಕ್ಟಿಕ್ಸ್ ಅನ್ನ ಡಿಸ್ಪ್ಲೇ ಮಾಡಿದ್ವು. ಬೇಕಂತಲೇ ಲೋ ಆಲ್ಟಿಟ್ಯೂಡ್ ನಲ್ಲಿ ಹಾರಾಟ ಮಾಡಿ ನಂತರ ದಿಢೀರ್ ಅಂತ ಮೇಲಕ್ಕೆ ಹೇಳ್ತಾ ಇದ್ವು. ಪಾಪ್ ಅಟ್ಯಾಕ್ ಮಾಡೋ ಮೂಲಕ ಪಾಕ್ ವಿಮಾನಗಳನ್ನ ಕಾದಾಟಕ್ಕೆ ಎಳೆಯೋಕೆ ಭಾರತದ ಜೆಟ್ಗಳು ಪ್ಲಾನ್ ಮಾಡಿದ್ವು. ಇದರಿಂದ ಬೆದರಿದ ಪಾಕ್ ಒಟ್ಟಿಗೆ ತನ್ನ 30ಕ್ಕೂ ಅಧಿಕ ಜೆಟ್ ಗಳನ್ನ ಸ್ಕ್ರಾಂಬಲ್ ಮಾಡಿ PL-15 ಮಿಸೈಲ್ ಗಳನ್ನ ಲಾಂಚ್ ಮಾಡಿತು. ಇದರಿಂದ ಅವುಗಳ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಪಾಕ್ನ ಪ್ರತಿಕ್ರಿಯೆಯ ಸಾಮರ್ಥ್ಯವನ್ನ ಭಾರತ ಸ್ಟಡಿ ಮಾಡೋಕೆ ಸಾಧ್ಯ ಆಯಿತು. ಈ ಯುದ್ಧದಲ್ಲಿ ಅವರು ಮೇನ್ ಆಗಿ ರಫೇಲ್ ಜೆಟ್ ಗಳನ್ನೇ ಟಾರ್ಗೆಟ್ ಮಾಡಿದ್ರು ಪಾಕ್ನವರು. ಆದ್ರೆ ಯುದ್ಧದ ಕೊನೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ ನ ದಾಳಿಯ ತೀವ್ರತೆಯಿಂದ ಪಾಕ್ಗೆ ಬೇರೆ ದಾರಿ ಇರಲಿಲ್ಲ. ಅವರು ಕದನ ವಿರಾಮಕ್ಕೆ ಬಗ್ಗಬೇಕಾಯಿತು ಅಂತ ಸ್ವಿಟ್ಜರ್ಲೆಂಡ್ ನ ಈ ರಿಪೋರ್ಟ್ ಹೇಳಿದೆ. ಇನ್ನು ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ವಿಶ್ವ ನಾಯಕರು ಭಾರತಕ್ಕೆ ಗಣರಾಜ್ಯೋತ್ಸವದ ಶುಭಾಶಯ ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ಗಣರಾಜ್ಯೋತ್ಸವದ ಸಂದೇಶ ಕಳಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಶುಭಾಶಯ ಹೇಳಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಚೀನಾ ಸಂಬಂಧವನ್ನ ಶ್ಲಾಘಿಸಿದ್ದಾರೆ. ಎರಡೂ ರಾಷ್ಟ್ರಗಳು ನೆರೆಹೊರೆ ರಾಷ್ಟ್ರಗಳು, ಫ್ರೆಂಡ್ಸ್ ಮತ್ತು ಪಾರ್ಟ್ನರ್ಸ್ ಆಗಬೇಕು ಅಂತ ಕರೆದಿದ್ದಾರೆ. ಅಗೇನ್ ಇವ್ರಿಗೆ ಏನು ಆನೆ ಮತ್ತು ಡ್ರ್ಯಾಗನ್ ನ ಡ್ಯಾನ್ಸ್ ನ ಹುಚ್ಚಿಡಿದಿದೆಯೋ ಗೊತ್ತಿಲ್ಲ ಜಿನ್ಪಿಂಗ್ಗೆ. ಅಗೇನ್ ಮತ್ತೆ ಡ್ರ್ಯಾಗನ್ ಎಲಿಫೆಂಟ್ ಒಟ್ಟಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಈ ಸಲ ಕೂಡ ಉಲ್ಲೇಖ ಮಾಡಿದ್ದಾರೆ ಜಿನ್ಪಿಂಗ್. ಇನ್ನು ಚೀನಾದ ಆರ್ಥಿಕ ರಾಜಧಾನಿ ಶಾಂಘೈನಲ್ಲಿ ಗಣರಾಜ್ಯೋತ್ಸವದ ದಿನವನ್ನು ಆಚರಿಸಲಾಗಿದೆ. ಶಾಂಘೈನಲ್ಲಿರೋ ಭಾರತದ ಕಾನ್ಸುಲ್ ಜನರಲ್ ಪ್ರತೀಕ್ ಮಾಥುರ್ ನೇತೃತ್ವದಲ್ಲಿ ಗಣರಾಜ್ಯೋತ್ಸವ ಆಚರಿಸಲಾಗಿದೆ. ಭಾರತೀಯ ಸಮುದಾಯದವರು, ಚೈನಾ ಸಮುದಾಯ ಮತ್ತು ಯುರೋಪಿಯನ್ ಯೂನಿಯನ್ನ ಕಾನ್ಸುಲ್ ಜನರಲ್ಗಳು ಈ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ರು. ಇನ್ನು ಅಮೆರಿಕ ಕೂಡ ಭಾರತಕ್ಕೆ ರಿಪಬ್ಲಿಕ್ ಡೇನ ಶುಭಾಶಯ ಹೇಳಿದೆ. ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ಶುಭಾಶಯ ಹೇಳಿದ್ದಾರೆ. ಎರಡು ರಾಷ್ಟ್ರಗಳು ಐತಿಹಾಸಿಕ ಬಾಂಧವ್ಯವನ್ನು ಹಂಚಿಕೊಂಡಿವೆ. ಡಿಫೆನ್ಸ್, ಎನರ್ಜಿ, ಕ್ರಿಟಿಕಲ್ ಮಿನರಲ್ಸ್, ಎಮರ್ಜಿಂಗ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಕ್ವಾಡ್ ಮೂಲಕ ಎರಡು ರಾಷ್ಟ್ರಗಳ ನಡುವೆ ಮಲ್ಟಿ ಲೇಯರ್ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಫ್ರಾನ್ಸ್, ಇಸ್ರೇಲ್, ರಷ್ಯಾ ಕೂಡ ರಿಪಬ್ಲಿಕ್ ಡೇನ ಶುಭಾಶಯಗಳನ್ನ ಭಾರತಕ್ಕೆ ಹೇಳಿವೆ. ಇನ್ನು ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಯಾರು ಅಡ್ಡಗಾಲು ಹಾಕ್ತಿದ್ದಾರೆ ಅನ್ನೋ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್, ವೈಟ್ ಹೌಸ್ನ ಟ್ರೇಡ್ ಅಡ್ವೈಸರ್ ಪೀಟರ್ ನವಾರೋ ಇಬ್ಬರೇ ಈ ಟ್ರೇಡ್ ಡೀಲ್ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ರಿಪಬ್ಲಿಕನ್ ಸೆನೆಟರ್ ಟೆಡ್ ಕ್ರೂಸ್ರ ಖಾಸಗಿ ಆಡಿಯೋ ಲೀಕ್ ನಿಂದ ಈ ವಿಚಾರ ಗೊತ್ತಾಗಿದೆ. ಅಮೆರಿಕದ ಆಕ್ಸಿಯೋಸ್ ಮೀಡಿಯಾ ಈ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದೆ. ಟೆಡ್ ಕ್ರೂಸ್ ತಮ್ಮ ಪಕ್ಷದ ದಾನಿಗಳೊಂದಿಗೆ ಖಾಸಗಿಯಾಗಿ ಮಾತನಾಡುವಾಗ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. JD ವಾನ್ಸ್ ಮತ್ತು ನವಾರೋ ಜೊತೆಗೆ ಕೆಲವೊಮ್ಮೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಈ ಟೆಡ್ ಕ್ರೂಸ್ ಹೇಳಿದ್ದಾರೆ. ಅಲ್ಲದೆ ಕಳೆದ ಏಪ್ರಿಲ್ ನಲ್ಲಿ ಟ್ರಂಪ್ ಟ್ಯಾರಿಫ್ ಗಳನ್ನ ಪರಿಚಯಿಸಿದ ನಂತರ ಟೆಡ್ ಕ್ರೂಸ್ ಟ್ರಂಪ್ಗೆ ಕಾಲ್ ಮಾಡಿದ್ರು. ಈ ಕ್ರೂಸ್ ಸೇರಿ ಕೆಲ ರಿಪಬ್ಲಿಕನ್ ಸೆನೆಟರ್ಗಳು ಟ್ರಂಪ್ಗೆ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಿದ್ರು ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಹಾಗೆ ಟ್ರಂಪ್ರ ಟ್ರೇಡ್ ಪಾಲಿಸಿಯನ್ನ ಟೀಕೆ ಮಾಡಿದ್ದ ಅನೇಕರು ಟ್ಯಾರಿಫ್ ನಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿದ್ರು. ಅಮೆರಿಕದ ಆರ್ಥಿಕತೆಗೆ ಪೆಟ್ಟಾಗುತ್ತೆ ಸ್ವಾಮಿ ಅಂತ ಹೇಳಿದ್ರು. ನೋಡಿ, ಎಲ್ಲಾ ಅಮೆರಿಕನ್ಸ್ ಸೇವಿಂಗ್ಸ್ ಎಲ್ಲ ಕಿತ್ತು ಹೋಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರು ಅಂತ ಲೀಕ್ ಆಗಿರೋ ಆಡಿಯೋನಿಂದ ಗೊತ್ತಾಗಿದೆ. ಈ ಮೂಲಕ ಟ್ರಂಪ್ರ ಆಡಳಿತದಲ್ಲಿ ಎಲ್ಲ ಅಯೋಮಯ, ಅಪ್ರೂವಲ್ ರೇಟಿಂಗ್ ಎಲ್ಲ ಬಿದ್ದು ಹೋಗಿದೆ. ಟ್ರಂಪ್ ಈಗ ಅತ್ಯಂತ ಕಳಪೆ ಅಪ್ರೂವಲ್ ರೇಟಿಂಗ್ ಹೊಂದಿರೋ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರೀಗ ಲೋ ಇದೆ, 30-35% ಆಸುಪಾಸಿಗೆ ಇಳಿದು ಹೋಗಿದೆ ಅಮೆರಿಕದಲ್ಲಿ. ಆ ಟೈಮ್ನಲ್ಲಿ ಅವರ ಪಾರ್ಟಿ ಒಳಗೂ ಕೂಡ ಬೆಂಬಲ ಸರಿಯಾಗಿಲ್ಲ ಅವರಿಗೆ. ಇನ್ನು ಸ್ನೇಹಿತರೆ, ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಹಾಗೂ ಪದ್ಮನಾಭ ಸ್ವಾಮಿ ದರ್ಶನ 7 ಸೈನ್ಸ್ ಟೂರಿಸಂನ 3 ನೈಟ್ 4 ಡೇಸ್ ಪ್ಯಾಕೇಜ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಕೂಡ ಬುಕ್ ಮಾಡಿ. ಇತ್ತ ಇರಾನ್ ಇಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಇರಾನ್ ಪ್ರತಿಭಟನೆಯಲ್ಲಿ ಸುಮಾರು 36,500 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಇಂಟರ್ನ್ಯಾಷನಲ್ ಸುದ್ದಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಜನವರಿ 8ರಿಂದ 9ರ ಅವಧಿಯಲ್ಲಿ ಇರಾನ್ನ ಭದ್ರತಾ ಪಡೆಗಳು 36,500ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಹತ್ಯೆ ಮಾಡಿವೆ. ಇದು 2 ದಿನಗಳಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ರಾಜಧಾನಿ ತೆಹರಾನ್ ಮತ್ತು ಇತರ ನಗರಗಳಲ್ಲಿ ಅರೆಸ್ಟ್ ಮಾಡಿದವರನ್ನ ಕಾನೂನು ಬಾಹಿರವಾಗಿ ಮುಗಿಸಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದವರನ್ನ ಕೂಡ ಬಿಟ್ಟಿಲ್ಲ ಅಂತ ಈ ಮಾಧ್ಯಮ ಆರೋಪ ಮಾಡಿದೆ. ಇನ್ನು ಬಿಕ್ಕಟ್ಟು ಕಂಟಿನ್ಯೂ ಆಗಿರೋ ಟೈಮ್ ನಲ್ಲೇನೆ ಇಂಡಿಗೋ ಏರ್ಲೈನ್ಸ್ ತನ್ನ ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡಿದೆ. ಅಜರ್ಬೈಜಾನ್ ರಾಜಧಾನಿ ಬಾಕು, ಜಾರ್ಜಿಯಾ ರಾಜಧಾನಿ ಟಿಬಿಲಿಸಿ, ಕಜಕಿಸ್ತಾನ ಅಲ್ಮಾಟಿ ಮತ್ತು ಉಜ್ಬೇಕಿಸ್ತಾನ ತಾಷ್ಕೆಂಟ್ಗೆ ತನ್ನ ವಿಮಾನ ಹಾರಾಟವನ್ನ ಬಂದ್ ಮಾಡಿದೆ. ಜನವರಿ 28ರವರೆಗೆ ಬಂದ್ ಮಾಡಿ ಆದೇಶ ಹೊರಡಿಸಿದೆ. ಇತ್ತ ಏರ್ ಇಂಡಿಯಾ ತನ್ನ ಯುರೋಪ್ ಫ್ಲೈಟ್ಗಳಿಗೆ ಇರಾನ್ ವಾಯುಪ್ರದೇಶ ಬಳಕೆಯನ್ನ ಬಂದ್ ಮಾಡಿದೆ. ಆಲ್ಟರ್ನೇಟಿವ್ ರೂಟ್ ಅಲ್ಲಿ ಫ್ಲೈ ಮಾಡಬೇಕು ಅಂತ ಹೇಳಿದೆ. ಇನ್ನು ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಹೇಳಿಕೆಗೆ ಬಾಂಗ್ಲಾ ಉರಿದು ಬಿದ್ದಿದೆ. ದಿಲ್ಲಿಯಲ್ಲಿ ಹಸೀನಾರಿಗೆ ಭಾಷಣ ಮಾಡೋಕೆ ಅವಕಾಶ ಕೊಟ್ಟಿರೋದು ನಮಗೆ ಆಶ್ಚರ್ಯ ಮತ್ತು ಆಘಾತ ಉಂಟು ಮಾಡಿದೆ ಅಂತ ಬಾಂಗ್ಲಾದ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಮಾನವೀಯತೆ ವಿರುದ್ಧ ಅಪರಾಧ ಎಸಗಿ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರೈಬ್ಯುನಲ್ನಿಂದ ಶಿಕ್ಷೆಗೆ ಒಳಗಾಗಿರೋ ಹಸೀನಾರಿಗೆ ಭಾರತ ಭಾಷಣ ಮಾಡೋಕೆ ಅವಕಾಶ ಕೊಟ್ಟಿದೆ. ಇದರಿಂದ ಬಾಂಗ್ಲಾ ಸರ್ಕಾರ ಮತ್ತು ಜನತೆಗೆ ಆಘಾತವಾಗಿದೆ.
ಭಾರತದ ರಾಜಧಾನಿಯಲ್ಲಿ ಸಾಮೂಹಿಕ ನರಹಂತಕಿ ಹಸೀನಾ ದ್ವೇಷ ಭಾಷಣ ಮಾಡೋಕೆ ಅವಕಾಶ ಕೊಡ್ತಾ ಇದ್ದೀರಾ? ಇದು ನಮಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ. ನಾವು ಪದೇ ಪದೇ ಕೇಳ್ತಾ ಇದೀವಿ ಅವ್ರನ್ನ ಕೊಡಿ ಅಂತ ಹೇಳಿ, ಆದ್ರೆ ರಿಪ್ಲೈನ ಮಾಡ್ತಿಲ್ಲ. ನಮಗೆ ಬಹಳ ಬೇಸರವಾಗಿದೆ, ನೋವಾಗಿದೆ ಅಂತ ಬಾಂಗ್ಲಾ ವಿದೇಶಾಂಗ ಇಲಾಖೆ ಅರಚಾಡಿದೆ. ಏನು ಇದೇ ಬಾಂಗ್ಲಾದ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಬಿಕ್ಕಟ್ಟು. ಫೆಬ್ರವರಿ 1ನೇ ತಾರೀಕಿನಿಂದಲೇ ಬಾಂಗ್ಲಾದ ಎಲ್ಲ ಟೆಕ್ಸ್ಟೈಲ್ ಮಿಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಮಿಲ್ ಮಾಲೀಕರು ವಾರ್ನಿಂಗ್ ಕೊಟ್ಟಿದ್ದಾರೆ. ಭಾರತದಿಂದ ಬರ್ತಾ ಇರೋ ಹತ್ತಿ ನೂಲಿಗೆ ಟ್ಯಾಕ್ಸ್ ಹಾಕಿ ಅಂತ ಯುಎಸ್ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭಾರತದಿಂದ ಡ್ಯೂಟಿ ಫ್ರೀ ಆಗಿ ಬರ್ತಿರೋದ್ರಿಂದ, ಟ್ಯಾಕ್ಸ್ ಇಲ್ಲದೆ ಬರ್ತಿರೋದ್ರಿಂದ ಲೋಕಲ್ ಮಿಲ್ಗಳಲ್ಲಿ ತಯಾರಾಗ್ತಿರೋ ನೂಲನ್ನ ಯಾರು ಕೇಳ್ತಾ ಇಲ್ಲ. ಸುಮಾರು 12,000 ಕೋಟಿ ಟಾಕಾ ಮೌಲ್ಯದ ನೂಲು ಮಾರಾಟವಾಗದೆ ಹಾಗೆ ಉಳಿದಿದೆ ಅಂತ ಬಾಂಗ್ಲಾದ ಟೆಕ್ಸ್ಟೈಲ್ ಮಿಲ್ ಅಸೋಸಿಯೇಷನ್ ಹೇಳಿದೆ. ಈಗ ಆಲ್ರೆಡಿ 50 ಟೆಕ್ಸ್ಟೈಲ್ ಮಿಲ್ಗಳಿಗೆ ಬೀಗ ಬಿದ್ದಾಗಿದೆ. 1000 ಜನ ಕೆಲಸ ಕಳ್ಕೊಂಡಿದ್ದಾರೆ. ಮಿಲ್ ಮಾಲೀಕರು ಸಾಲ ತೀರಿಸಲಿಕ್ಕಾಗದೆ ಹೆಣಗಾಡ್ತಿದ್ದಾರೆ. ಹೀಗಾಗಿ ಸರ್ಕಾರ ಜನವರಿ 8 ಒಳಗಡೆ ಭಾರತದಿಂದ ಬರ್ತಾ ಇರೋ ಟ್ಯಾಕ್ಸ್ ಫ್ರೀ ನೂಲನ್ನ ಬಂದ್ ಮಾಡಬೇಕು, ಟ್ಯಾಕ್ಸ್ ಹಾಕಬೇಕು ಅವರಿಗೆ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಯಾರು ಹೇಳ್ತಿರೋದು? ಇದು ಮಿಲ್ ಮಾಲೀಕರು. ಆದ್ರೆ ಅಲ್ಲಿನ ಗಾರ್ಮೆಂಟ್ ಎಕ್ಸ್ಪೋರ್ಟರ್ಸ್ ಇದಾರಲ್ಲ, ಅವ್ರು ಬೇರೆ ಸ್ಟೋರಿ ಹೇಳ್ತಿದ್ದಾರೆ. ಅಂದ್ರೆ ಫಿನಿಶ್ಡ್ ಬಟ್ಟೆ ಮಾಡಿ ಮಾರೋರು ಇದಾರಲ್ಲ, ಅವ್ರು ಬೇರೆ ಮಾತನ್ನ ಹೇಳ್ತಿದ್ದಾರೆ. ನಮಗೆ ಭಾರತದ ಕಮ್ಮಿ ರೇಟ್ ನಲ್ಲಿ ನೂಲು ಬೇಕು ಅಂತ ಅವ್ರು ಹಠ ಹಿಡಿದಿದ್ದಾರೆ. ಬಾಂಗ್ಲಾದಲ್ಲಿ ತಯಾರಾಗೋದೇ 10-30% ನೂಲು, ತುಂಬಾ ದುಬಾರಿ ಬೇರೆ. ಭಾರತದ ನೂಲು ಕ್ವಾಲಿಟಿಯಲ್ಲಿ ಬೆಸ್ಟ್ ಇದೆ, ರೇಟ್ ಕಮ್ಮಿ ಕೊಡ್ತಿದ್ದಾರೆ. ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಫಿನಿಶ್ಡ್ ಗೂಡ್ಸ್ ಮಾಡಿ ಮಾರೋರು, ಎಕ್ಸ್ಪೋರ್ಟ್ ಮಾಡೋರು ಅವರು ಪ್ರೆಷರ್ ಹಾಕ್ತಾ ಇದ್ದಾರೆ. ಹೀಗಾಗಿ ಬಾಂಗ್ಲಾದ ಬಿಕ್ಕಟ್ಟು ದಿನೇ ದಿನೇ ಎಲ್ಲಾ ವಲಯದಲ್ಲೂ ಕೂಡ ಉಲ್ಬಣಿಸ್ತಾ ಇದೆ. ಇಲ್ಲಿ ಡೇಟಾ ನೋಡಬೇಕು ಅಂದ್ರೆ ಕಳೆದ ವರ್ಷ ಬಾಂಗ್ಲಾ 70 ಕೋಟಿ ಕೆಜಿ ನೂಲನ್ನ ಹೊರಗಿನಿಂದ ಆಮದು ಮಾಡ್ಕೊಂಡಿತ್ತು. ಅದರಲ್ಲಿ 78% ನೂಲು ಭಾರತನೇ ಕೊಟ್ಟಿತ್ತು. ಇನ್ನು 4 ವರ್ಷಗಳಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರೋ ಯುದ್ಧ ಕಡೆಗೂ ಒಂದು ಹಂತಕ್ಕೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಈಗ ಅಧ್ಯಕ್ಷ ಜೆಲೆನ್ಸ್ಕಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅಮೆರಿಕ ಕೊಡೋ ಗ್ಯಾರಂಟಿ ಸೆಕ್ಯೂರಿಟಿ ಡಾಕ್ಯುಮೆಂಟ್ 100% ರೆಡಿ ಆಗಿದೆ, ಸೈನ್ ಹಾಕೋದೊಂದೇ ಬಾಕಿ ಇದೆ. ನಾವೀಗ ಸದ್ಯ ಬರೀ ಅಮೆರಿಕ ಕಡೆಯಿಂದ ಡೇಟ್ ಫಿಕ್ಸ್ ಆಗೋದಕ್ಕೆ ಕಾಯ್ತಾ ಇದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. UAE ನಲ್ಲಿ ಅಮೆರಿಕ, ಯುಕ್ರೇನ್, ರಷ್ಯಾ ನಡುವೆ ತ್ರಿಪಕ್ಷೀಯ ಮಾತುಕತೆ ಮುಗಿದ ಬೆನ್ನಲ್ಲಿ ಈ ಹೇಳಿಕೆ ಬಂದಿದೆ. ಇನ್ನು ಅಮೆರಿಕ ಬಿಟ್ಟು ಚೀನಾ ಕಡೆಗೆ ವಾಲ್ತಾ ಇರೋ ಕೆನಡಾಗೆ 100% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಇದಕ್ಕೀಗ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ರಿಯಾಕ್ಟ್ ಮಾಡಿದ್ದಾರೆ. ಡ್ಯಾವೋಸ್ ನಲ್ಲಿ ಬಹಳ ವೀರಾವೇಶದ ಸ್ಪೀಚ್ ಮಾಡಿ ಫೇಮಸ್ ಆಗಿದ್ದ ಇವರು ಈಗ ನೋಡಿದ್ರೆ ಸಡನ್ ಆಗಿ ಯೂಟರ್ನ್ ಹೊಡೆದು ಬಾಲ ಮುದ್ರಕೊಂಡಿದ್ದಾರೆ ಟ್ರಂಪ್ ಮುಂದೆ. ನಾವೇನು ಚೀನಾ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಿಲ್ಲಪ್ಪ ಅಂತ ಯಾವುದೇ ಪ್ಲಾನ್ ಕೂಡ ಇಲ್ಲಪ್ಪ ಅಂತ ಹೇಳಿದ್ದಾರೆ. ಆದ್ರೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಅವರು ಮಾತ್ರ ನಮ್ಮ ಆರ್ಥಿಕತೆಯನ್ನು ಕಾಪಾಡಬೇಕು, ಟ್ರೇಡ್ ಅನ್ನ ಡೈವರ್ಸಿಫೈ ಮಾಡ್ಕೊಳ್ಳೇಬೇಕು, ನಾವು ಚೀನಾಗೂ ಹೋಗ್ತಾ ಇದೀವಿ, ಭಾರತಕ್ಕೂ ಹೋಗ್ತಾ ಇದೀವಿ, ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬಾಸ್ಕೆಟ್ ನಲ್ಲಿ ಇಡಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ಅನಿತಾ ಆನಂದ್ ಅವರು ಮತ್ತು ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರ ನಡುವೆ ಫೋನ್ ಕಾಲ್ ನಲ್ಲಿ ಮಾತುಕತೆಯಾಗಿದೆ. 2 ರಾಷ್ಟ್ರಗಳ ಸಂಬಂಧವನ್ನ ಸರಿ ಮಾಡೋದ್ರ ಬಗ್ಗೆ, ಬಲಪಡಿಸೋದ್ರ ಬಗ್ಗೆ ಚರ್ಚೆಯಾಗಿದೆ. ಹಾಗೆ ಎಕನಾಮಿಕ್ ಪಾರ್ಟ್ನರ್ಶಿಪ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಡಿಸ್ಕಷನ್ ಆಗಿದೆ. ಏನೋ ವೆನೆಜುವೆಲಾದ ಆಪರೇಷನ್ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಒಂದು ಸೀಕ್ರೆಟ್ ಅಸ್ತ್ರವಿತ್ತು, ಅದರ ಹೆಸರು ಡಿಸ್ಕಾಂಬಾಬ್ಯುಲೇಟರ್ ಅಂತ. ಅದನ್ನ ಬಳಸಿಕೊಂಡು ಮಡ್ಯೂರೋರನ್ನ ಅಪಹರಿಸಿದ್ವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸ್ಕಾಂಬಾಬ್ಯುಲೇಟರ್ ಅನ್ನೋದು ಯಾವ ಮಟ್ಟಕ್ಕೆ ಪವರ್ಫುಲ್ ಅಂದ್ರೆ, ಇದು ಯಾವುದೇ ಗುಂಡು ಹಾರಿಸದೆ ಎದುರಾಳಿಗಳ ಎಲೆಕ್ಟ್ರಾನಿಕ್ ಸಿಸ್ಟಮ್ ಗಳನ್ನ ಜಾಮ್ ಮಾಡುತ್ತೆ, ಶತ್ರು ಪಡೆಯ ರೇಡಾರ್, ಕಮ್ಯುನಿಕೇಶನ್ ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟ್ ಗಳನ್ನ ಸ್ತಬ್ಧಗೊಳಿಸುತ್ತೆ. ಇದನ್ನು ಬಳಸಿದೀವಿ ನಾವು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇದನ್ನು ಬಳಸಿದ್ದೆ ತಡ ಅವರ ಯಾವುದೇ ರಾಕೆಟ್ಗಳು ವರ್ಕೇ ಆಗಲಿಲ್ಲ. ಅವರ ಬಳಿ ರಷ್ಯಾ ಮತ್ತು ಚೈನಾ ಮೇಡ್ ರಾಕೆಟ್ಗಳಿದ್ವು, ಅವುಗಳು ಕೆಲಸಕ್ಕೆ ಬಾರದೆ ಹೋದ್ವು. ನಾವು ವೆನೆಜುವೆಲಾಗೆ ನುಗ್ಗಿದ್ದೆ ತಡ ಅವರು ಬಟನ್ ಒತ್ತಿದ್ರು, ಆದ್ರೆ ಏನೂ ಮಾಡಕ್ಕಾಗ್ಲಿಲ್ಲ ಅವ್ರ ಕೈಲಿ. ನಮ್ಮ ಈ ಡಿಸ್ಕಾಂಬಾಬ್ಯುಲೇಟರ್ ಅವುಗಳು ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಮಡೂರೋ ಅರೆಸ್ಟ್ ಆದ್ಮೇಲಿನ ಒಂದು ಘಟನೆ ಈಗ ಬಯಲಾಗಿದೆ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೊಡ್ರಿಗಸ್ ಆಡಿಯೋ ಲೀಕ್ ಆಗಿದೆ. ಅದರಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರ ಜೀವ ಬೆದರಿಕೆ ಹಾಕಿರೋದು ಗೊತ್ತಾಗಿದೆ. ಅಮೆರಿಕ ಇಟ್ಟಿರೋ ಬೇಡಿಕೆಗಳಿಗೆ ಒಪ್ಪಿಗೆ ಕೊಡಿ, ಇಲ್ಲಾಂದ್ರೆ ಸಾಯೋಕ್ ರೆಡಿಯಾಗಿ ಅಂತ ಅಮೆರಿಕ ಸೇನೆ ಡೆಲ್ಸಿ ಮತ್ತು ವೆನೆಜುವೆಲಾ ಇತರ ಟಾಪ್ ಅಧಿಕಾರಿಗಳಿಗೆ 15 ನಿಮಿಷಗಳ ಟೈಮ್ ಕೊಟ್ಟಿತ್ತು. ಹೀಗಂತ ಖುದ್ದು ಡೆಲ್ಸಿ ಅವರೇ ಹೇಳಿರೋದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಮತ್ತೊಂದು ಸ್ಫೋಟಕ ಮಾಹಿತಿ ಏನು ಅಂದ್ರೆ, ಇದೇ ಡೆಲ್ಸಿ ಅವರ ಸಹೋದರ ಜಾರ್ಜ್ ರೋಡ್ರಿಗಸ್ ಜನವರಿ 3ನೇ ತಾರೀಕು ಮಡುರೋರ ಕಿಡ್ನಾಪ್ ಆಗೋ ಮುಂಚೆ ಅಮೆರಿಕದೊಂದಿಗೆ ಮೀಟಿಂಗ್ ಮಾಡಿದ್ರು ಅಂತ. ಸೀಕ್ರೆಟ್ ಆಗಿ ಅಮೆರಿಕ ಮತ್ತು ಕತಾರ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಮಡುರೋ ಸರ್ಕಾರ ಪತನ ಆದ ನಂತರ ಅಮೆರಿಕ ಜೊತೆ ಕೋಆಪರೇಟ್ ಮಾಡೋದಾಗಿ ಇವರು ಭರವಸೆ ಕೊಟ್ಟಿದ್ರು ಅಂತ ದಿ ಗಾರ್ಡಿಯನ್ ಸುದ್ದಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಮಧ್ಯವರ್ತಿಗಳ ಮೂಲಕ ಈ ಆಶ್ವಾಸನೆಯನ್ನ ಕೊಟ್ಟಿದ್ರು ಅಂತ. ಮಡುರೋರನ್ನ ಅಧಿಕಾರದಿಂದ ಕಿತ್ತೆಸೆಯೋಕೆ ಹೆಲ್ಪ್ ಮಾಡೋಕೆ ನೇರವಾಗಿ ಒಪ್ಕೊಂಡಿಲ್ಲ, ಆದ್ರೆ ಅವರು ಅಧಿಕಾರ ಕಳ್ಕೊಂಡ ನಂತರ ಅಮೆರಿಕಾಗೆ ಫೇವರ್ ಆಗಿ ಕೆಲಸ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ರು. 2025ರ ವರ್ಷದ ಅಂತ್ಯದ ವೇಳೆ ಅಧ್ಯಕ್ಷ ಟ್ರಂಪ್ ಜೊತೆ ಫೋನ್ ಕಾಲ್ ನಲ್ಲಿ ಮಾತುಕತೆ ಆದ ನಂತರ ಹಿಂಗ್ ಮಾಡಿದ್ರು ಅಂತ. ಆದ್ರೆ ವೆನೆಜುವೆಲಾ ಅಧಿಕಾರಿಗಳು ರಿಪೋರ್ಟ್ ಸುಳ್ಳು ಅಂತ ಈಗ ತಳ್ಳಿ ಹಾಕಿದ್ದಾರೆ. ಇನ್ನು ವೆನೆಜುವೆಲಾ
ವೆನೆಜುವೆಲಾ ಬಳಿಕ ಈಗ ಕ್ಯೂಬಾವನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಅಮೆರಿಕ ಇದನ್ನ ಬಕೆಟ್ ಲಿಸ್ಟ್ಗೆ ಹಾಕೊಂಡಿದೆ ಅಂತ ಗೊತ್ತಾಗಿದೆ. ಖುದ್ದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಸದ್ಯ ಕ್ಯೂಬಾ ಕಡೆ ಅಮೆರಿಕದ ಆಡಳಿತ ತೀವ್ರ ಗಮನ ಕೊಡ್ತಾ ಇದೆ. ಅಲ್ಲಿ ಅಧಿಕಾರ ಬದಲಾವಣೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ. ಕ್ಯೂಬಾ ಸರ್ಕಾರದ ಒಳಗಿರುವ ಅಸಮಾಧಾನಿತರನ್ನ ಪ್ರಮುಖ ಅಧಿಕಾರಿಗಳನ್ನ ಹುಡುಕ್ತಾ ಇದ್ದಾರೆ ಅಂತ. ಸೊ ವರ್ಷದ ಅಂತ್ಯದ ವೇಳೆಗೆ 2026ರ ಎಂಡ್ ವೇಳೆಗೆ ಕ್ಯೂಬಾದಲ್ಲಿ ಅಮೆರಿಕ ರೆಜಿಮ್ ಚೇಂಜ್ಗೆ ಕೈ ಹಾಕಬಹುದು ಅಂತ ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ. ಕ್ಯೂಬಾ ಈಗ ಆರ್ಥಿಕವಾಗಿ ವೀಕ್ ಆಗಿದೆ. ಇಷ್ಟು ದಿನ ವೆನೆಜುವೆಲಾದಿಂದ ಪುಕ್ಸಟೆ ಆಯಿಲ್ ಕೂಡ ಸಿಗ್ತಾ ಇತ್ತು. ಈಗ ವೆನೆಜುವೆಲಾ ಸರ್ಕಾರ ಬಿದ್ದು ಹೋಗಿರೋದ್ರಿಂದ ಕ್ಯೂಬಾಗೆ ದಿಕ್ಕಿಲ್ದಂತಾಗಿದೆ. ಅದನ್ನ ಅಡ್ವಾಂಟೇಜ್ ತಗೊಳ್ಳೋಕೆ ನೋಡಿ ಹೇಗಾದ್ರೂ ಮಾಡಿ ಕ್ಯೂಬಾವನ್ನ ಕೂಡ ಗುಲಾಮರ ತರ ಮಾಡ್ಕೋಬೇಕು ಅಂತ ಪ್ಲಾನ್ ಹಾಕೊಂಡಿದೆ ಅಂತ. ಈ ನಡುವೆ ಪಾಕ್ ಅಫ್ಘಾನ್ ವಿರುದ್ಧ ದೊಡ್ಡ ಆರೋಪ ಮಾಡಿದೆ. ಇತ್ತೀಚೆಗೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯಲ್ಲಿ ದಾಳಿಯಾಗಿತ್ತು. ಸೀನಿಯರ್ ಅಧಿಕಾರಿಯೊಬ್ಬರ ಮದುವೆ ಮನೆಯಲ್ಲೇ ದಾಳಿಕೋರ ತನ್ನಂತಾನು ಸ್ಫೋಟಿಸಿಕೊಂಡಿದ್ದ. ಈಗ ಆತ ಅಫ್ಘಾನಿಸ್ತಾನ್ ಪ್ರಜೆ ಅಂತ ಪಾಕ್ ಆರೋಪಿಸಿದೆ. ದಾಳಿಕೋರ ಅಫ್ಘಾನಿ ಅನ್ನೋದು ಕನ್ಫರ್ಮ್ ಆಗಿದೆ. 21 ವರ್ಷ ಆತನಿಗೆ ಹೆಸರು ಅಬ್ದುಲ್ ರೆಹಮಾನ್ ಅಂತ. ನಮ್ಮ ವಿರುದ್ಧ ದಾಳಿ ಮಾಡೋರಿಗೆ ತಾಲಿಬಾನ್ ನಿರಂತರವಾಗಿ ಆಶ್ರಯ ಕೊಡ್ತಾ ಇದೆ ಅಂತ ಪಾಕ್ ಆರೋಪಿಸಿದೆ. ತಾಲಿಬಾನ್ ಇದಕ್ಕೆ ಯಾವುದೇ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ. ಇನ್ನು ಅಮೆರಿಕದ ಮೇನ್ ರಾಜ್ಯದ ಬ್ಯಾಂಗೋರ್ ಏರ್ಪೋರ್ಟ್ ನಲ್ಲಿ ಲಘು ವಿಮಾನ ಕ್ರಾಶ್ ಆಗಿದೆ. 8 ಜನ ಇದ್ರು. ಅವ್ರಿಗೆ ಏನಾಗಿದೆ ಅನ್ನೋದನ್ನಷ್ಟು ಸ್ಪಷ್ಟವಾಗಬೇಕು. ತನಿಖೆ ನಡೀತಾ ಇದೆ. ಇನ್ನು ಅಮೆರಿಕದಲ್ಲಿ ಹಿಮಪಾತ ಮತ್ತಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಟೆಕ್ಸಾಸ್ ನಿಂದ ನ್ಯೂ ಇಂಗ್ಲೆಂಡ್ ವರೆಗೂ ಕೂಡ ಹಬ್ಬಿರುವ ಹಿಮಪಾತ ಅಮೆರಿಕನ್ನರನ್ನ ಅತಂತ್ರ ಮಾಡಿದೆ. ರಸ್ತೆ ಮೇಲೆ ಇಳಿಬೇಡಿ ಅಂತ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. 7 ಲಕ್ಷ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಭಾನುವಾರವಷ್ಟೇ 10,000ಕ್ಕೂ ಅಧಿಕ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ವಾಷಿಂಗ್ಟನ್, ನ್ಯೂಯಾರ್ಕ್, ಫಿಲಡೆಲ್ಫಿಯಾ ಏರ್ಪೋರ್ಟ್ಗಳಲ್ಲಿ ದಿನವಿಡೀ ವಿಮಾನಗಳೇ ಹಾರಾಟ ಮಾಡಿಲ್ಲ. ಈ ಪರಿಸ್ಥಿತಿ ಈ ವಾರ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಅಮೆರಿಕದ ನ್ಯಾಷನಲ್ ವೆದರ್ ಸರ್ವಿಸ್ ಹೇಳಿದೆ. ಅಲ್ಲಿನ ನಿವಾಸಿಗಳಿಗೆ ಮನೆ ಬಿಟ್ಟು ಹೊರ ಹೋಗದಂತೆ ಸೂಚನೆ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋಕೆ ಶುರು ಮಾಡ್ಬೋದು. ವೀಕ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ಮಿನಿ ಸೀರೀಸ್ ಎಲ್ಲ ನೋಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.